ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವೇ ಆಗಿದ್ದೀರಿ? ನಾನು ಆರಾಮ್. ಸಂಧ್ಯಾ ವಂದನೆ ಮುಗಿಯಿತೆ? ಇಲ್ಲ, ಇನ್ನೂ ಆಗಬೇಕು. ನೀವು ಮೊನ್ನೆ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಅಂತ ಹೇಳಿದ್ರಿ ನನಗೆ. ಹೌದು. ನಮಗೆ ಇವಾಗ ನೀವು ಹೇಳೋ ಮುಂಚೆ ಒಂದು ಕ್ವಶನ್ ನನ್ನಲ್ಲಿದೆ. ತುಂಬ ದೇವಸ್ಥಾನ ಇದೆ ಈ ವರ್ಲ್ಡಲ್ಲಿ, ಎಷ್ಟೋ ದೇವಾಲಯಗಳಿದೆ, ಮಸ್ಜಿದ್ಗಳಿದೆ, ಭಾರತದಲ್ಲಿ ಅನೇಕ ದೇವಾಲಯಗಳಿದೆ. ಅದರಲ್ಲಿ ಇವಾಗ ಶ್ರೇಷ್ಠವಾದದ್ದು ಯಾವುದು? ಶ್ರೇಷ್ಠ ದೇವಾಲಯ. ನೀವು 11 ಬಾಗಿಲಿರುವ ದೇವಾಲಯಕ್ಕೆ ಹೋಗಿದ್ದೀರಾ? 11 ಬಾಗಿಲಿರುವ ದೇವಾಲಯಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡಿದ್ದೀರಾ? ದೇವರನ್ನು ನೋಡಿದ್ದೀರಾ? ಮೊದಲನೇ ಸಲ ಕೇಳ್ತಾ ಇದ್ದೀನಿ 11 ಬಾಗಿಲುಗಳ ದೇವಸ್ಥಾನ ಅಂತ. ಇವತ್ತು ನಾನು ಹೇಳುವಂಥದ್ದು ವೇದಾಂತ ಹಾಗೂ ಭಗವದ್ಗೀತೆ, ನಮ್ಮ ವೇದಶಾಸ್ತ್ರಗಳ ಆಧಾರದಲ್ಲೇ ನಾನು ಇವತ್ತು ನಿಮಗೆ ಹೇಳುವಂಥದ್ದು. 11 ಬಾಗಿಲುಗಳಿರುವ ದೇವಾಲಯ ಎಲ್ಲಿದೆ, ಅಲ್ಲಿ ನಾವು ದೇವರನ್ನು ನೋಡ್ಬೋದು. ಅದು ಹೇಗೆ ಅಂತ ಇದು ನಮ್ಮ ವೀಕ್ಷಕರಿಗೆ ಹೊಸ ವಿಷಯ. ಹಾಗಾದರೆ ವೀಕ್ಷಕರಿಗೆ ಇದು ಹೊಸ ವಿಚಾರ. 11 ಬಾಗಿಲುಗಳಿರುವ ದೇವಾಲಯ, ಅಲ್ಲಿ ನಾವು ದೇವರನ್ನು ನೋಡ್ಬೋದು. ಇದು ನನಗೂ ಕುತೂಹಲ ಉಂಟು ಮಾಡ್ತದೆ. 11 ಬಾಗಿಲುಗಳಲ್ಲಿ ಹೇಗಿರ್ಬೋದು ದೇವಸ್ಥಾನ? ಆಗಲೇ ಮೊದಲನೇದಾಗಿ ನನಗೆ ಆಧ್ಯಾತ್ಮ ವಿದ್ಯೆಗೆ ಮಾರ್ಗದರ್ಶನವನ್ನು ಕೊಟ್ಟಂಥ, ಅಪಾರ ವಿದ್ಯೆ ಪರವಿದ್ಯೆಯನ್ನು ಹೇಳಿಕೊಟ್ಟಂಥ ಋಷಿಕೇಶದ ಕನಕದಾಸ ಗುರುಗಳಿಗೂ ಪ್ರಾರ್ಥನೆ ಮಾಡ್ತಾ, ಹಾಗೆ ಪ್ರಾಕೃತಿಕ ಶಕ್ತಿಗಳು, ಅದೃಶ್ಯ ಶಕ್ತಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಪಂಚತತ್ವಗಳು ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಪೃಥ್ವಿ ತತ್ವ, ಈ ಅದೃಶ್ಯ ಶಕ್ತಿಗಳಿಗೂ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಒಂದು ಮಂತ್ರದೊಂದಿಗೆ ನಮ್ಮ ಒಂದು ಸಣ್ಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವರು ಯಾರು? ಎಲ್ಲರ ಹತ್ರ ಕೇಳಿದ್ರೆ ಹೇಳ್ತಾರೆ ದೇವರು. ಆಗ ದೇವರು ಯಾರು? ದೇವರು ನಮ್ಮ ಶಾಸ್ತ್ರಗಳ ಆಧಾರದಲ್ಲಿ ಅದು ಆತ್ಮ, ಅದು ವಿಶ್ವದಾತ್ಮ, ವಿಶ್ವಚೇತನ ಶಕ್ತಿ, ವಿಶ್ವಶಕ್ತಿ, ಮಹಾಗಣಾಶಕ್ತಿ, ಅದು ದೇವರು. ಆ ದೇವರನ್ನು ನಾವು ಪರಬ್ರಹ್ಮ, ಬ್ರಹ್ಮ, ಪರಮಾತ್ಮ, ಪರಮೇಶ್ವರ ಅಂತ ನಾವು ಕರಿತೇವೆ. ಹಾಗೆ ಪರಾಶಕ್ತಿ ಅಂತಲೂ ಕರಿತೇವೆ. ಹಾಗೆ ಇನ್ನು ಏಕಂ ಸತ್ ವಿಪ್ರಹ ಬಹುಧವದ್ ಅಂತ ಹೇಳಿದಾಗೆ ಒಂದೇ ಒಂದು ಪರಮಾತ್ಮನನ್ನು, ಆ ಪರಬ್ರಹ್ಮ ಪರಮೇಶ್ವರನನ್ನು ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, ವರುಣ, ಮಿತ್ರ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೇವೆ. ಹೆಸರು ಬೇರೆ ಬೇರೆ ಆದ ತಕ್ಷಣ ದೇವರು ಬೇರೆ ಬೇರೆ, ದೇವರು ಹಲವು ಆಗುವುದಿಲ್ಲ. ದೇವರು ಒಬ್ಬರೇ. ಇಡೀ ಬ್ರಹ್ಮಾಂಡಕ್ಕೆ, ಇಡೀ ವಿಶ್ವಕ್ಕೆ, ಸಮಸ್ತ ಮಾನವರಿಗೆಲ್ಲ ದೇವರು ಒಬ್ಬರೇ. ಹಾಗೆ ನಾವೆಲ್ಲರೂ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ. ಈ ಬ್ರಹ್ಮಾಂಡದಲ್ಲಿ ಏನಿದೆ ನಮಗೆ ನೋಡ್ತಾ ಇದ್ದೇವೆ ನೋಡಿ. ಆಕಾಶ ಇದೆ, ನಕ್ಷತ್ರಗಳು ಕಾಣ್ತಾ ಇದೆ, ಸೂರ್ಯ ಇದೆ, ಚಂದ್ರ ಇದೆ, ಗ್ರಹಗಳಿದೆ, ಉಪಗ್ರಹಗಳಿದೆ, ಹಾಗೆ ವಾಯು, ಅಗ್ನಿ, ಜಲ, ಪೃಥ್ವಿ ಎಲ್ಲವೂ ಇದೆ. ಪಂಚಮಹಾಭೂತಗಳು, ಪಂಚತತ್ವಗಳು. ಈ ಪಂಚಮಹಾಭೂತ ಪಂಚತತ್ವಗಳಿಂದ ಆದ ಶರೀರ. ಅದರಿಂದ ಪಂಚಮಹಾಭೂತಗಳು ನಮ್ಮ ಶರೀರದಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಹಾಗೆ ಪಂಚಸ್ಥೂಲಭೂತಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹಾಗೆ ಎಷ್ಟು ತತ್ವ ಆಯಿತು? 10 ತತ್ವ ಆಯಿತು. ಹಾಗೆ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಹಾಗೆ ಎಷ್ಟಾಯಿತು? 15 ಆಯಿತು. ಇನ್ನು ಪಂಚಕರ್ಮೇಂದ್ರಿಯಗಳು ಬಾಯಿ, ಕೈಗಳು, ಕಾಲು, ಮೂತ್ರಜನಕಾಂಗ, ಉದರ. ಹಾಗೆ 20 ತತ್ವಗಳಾಯಿತು. ಹಾಗೆ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಹಾಗೆ 24. ಮತ್ತು 25ನೇ ತತ್ವವೇ ಆತ್ಮ. ಆಗ ಒಟ್ಟು ನಮ್ಮ ಶರೀರ 25 ತತ್ವಗಳಿಂದ ಆಗಿದೆ. ಹಾಗೆ ಈ ಎಲ್ಲ ತತ್ವಗಳಿಂದ ಆ ಮಹಾಗಣಾಶಕ್ತಿ, ಸೃಷ್ಟಿಕರ್ತನಾದ, ಸರ್ವಜ್ಞನಾದ, ಕರ್ಮಫಲ ಅಧ್ಯಕ್ಷನಾದ, ಎಲ್ಲರನ್ನು ರಕ್ಷಣೆ ಮಾಡುವಂಥ, ಪಾಲನೆ ಪೋಷಣೆ ಮಾಡುವಂಥ ಆ ಪರಮಾತ್ಮನಿದ್ದಾನೆ. ಹಾಗೆ ಈ 25 ತತ್ವಗಳಿಂದ ಆದ ಶರೀರದಲ್ಲಿ ಆತ್ಮನಿದ್ದಾನೆ. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಮತ್ತು ಇಲ್ಲಿ ನೀವು ಜೀವಾತ್ಮ ಮತ್ತು ಪ್ರಾಣ, ಅದು ವಿಚಾರ ನಾವು ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನಾನು. ಪರಮಾತ್ಮ, ಜೀವಾತ್ಮ,
ಮತ್ತು ಪರಮಾತ್ಮ ಪರಶಬ್ದವನ್ನು ಆತ್ಮ ಮತ್ತು ಜೀವ, ಜೀವ ಪ್ರಾಣ, ಈ ವಿಚಾರದ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಮಾನವ ಶರೀರ, ನಮ್ಮ ಶರೀರದಲ್ಲಿ 11 ಭಾಗಿಲು ನೋಡಿ. 2 ಕಣ್ಣು, 2 ಮೂಗಿನ ಹೊಳ್ಳೆ 4, ಬಾಯಿ 5, 2 ಕಿವಿಗಳು 7, ಮೂತ್ರಜನಕಾಂಗ 8, ಗುದದ್ವಾರ 9, ಹೊಕ್ಕಳು 10, ಇದಕ್ಕೆ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ 11. ಈ 11 ಭಾಗಿಗಳಿರುವ ಈ ದೇಹ, ಈ ದೇಹವೇ ದೇವಾಲಯ. ಈ ಬ್ರಹ್ಮಾಂಡದಲ್ಲಿ ಸರ್ವವ್ಯಾಪಿಯಾಗಿ ಒಳಗೂ ಹೊರಗೂ ತುಂಬಿರುವಂಥ ಪರಮಾತ್ಮ ದೇವರು ನಮ್ಮ ಶರೀರದಲ್ಲಿ ಇದ್ದಾರೆ. ಆಗ ನಮ್ಮ ಶರೀರದಲ್ಲಿ ಎಲ್ಲಿದ್ದಾರೆ? ನಮ್ಮ ಶರೀರದಲ್ಲಿ ಕಂಠದಿಂದ ಕೆಳಗೆ 2 ಸ್ಥಾನಗಳ ನಡುವೆ ಉದರ, ಹೊಟ್ಟೆಯ ಮೇಲ್ಭಾಗದಲ್ಲಿ ಇದು ಬ್ರಹ್ಮಪುರ. ಈ ಹೃದಯ ಇದು ನಮಗೆ ಮೇಲೆ ಕಾಣ್ತದೆ, ಒಳಗೆ ಹೃದಯ, ಇದು ಬ್ರಹ್ಮಪುರ. ಈ ಬ್ರಹ್ಮಪುರದಲ್ಲಿ ವೇಸ್ಮ ಎಂಬ ಪವಿತ್ರ ಸ್ಥಾನ ಜಾಗವಿದೆ, ಪರಮ ಪವಿತ್ರವಾದ ಸ್ಥಾನ. ಅದರಲ್ಲಿ ಸರ್ವಶಕ್ತಿವಂತನಾದ ಪರಮಾತ್ಮನಿದ್ದಾನೆ. ಅದಕ್ಕಾಗಿ ಯೋಗಿಗಳು, ಸಾಧು ಸಂತರು, ಜ್ಞಾನಿಗಳು, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗುವವರು ಧ್ಯಾನ ಮಾಡ್ತಾರೆ. ಸರ್ವೋತ್ತಮನ ಧ್ಯಾನ, ದೇವರ ಧ್ಯಾನ, ಓಂಕಾರ ಧ್ಯಾನ ನೋಡಿ. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡೋದು. ಸಚ್ಚಿದಾನಂದಗನ ಪರಬ್ರಹ್ಮ ಪರಮಾತ್ಮ, ದಿವ್ಯ ಜ್ಯೋತಿ ಸ್ವರೂಪನಾದ ಪರಮ ಪವಿತ್ರವಾದ ಪರಮಾತ್ಮನನ್ನು, ಆ ಜ್ಯೋತಿ ಸ್ವರೂಪವನ್ನು ನೋಡುವುದು. ಇದಕ್ಕೆ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇದು ನಮ್ಮ ಸಾಧನೆಯಲ್ಲಿ ನಾವು ಮುಂದಕ್ಕೆ ತಿಳ್ಕೊಳ್ತಾ ಹೋಗಬೇಕು. ನಾವು ದೇವರನ್ನು ಹುಡುಕಿಕೊಂಡು ಹೊರಗಡೆ ಹೋದರೆ ದೇವರು ಸಿಗಲ್ಲ. ನಾವು ದೇವರನ್ನು ಸಾಕ್ಷಾತ್ಕಾರ ಮಾಡಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡಬೇಕು. ನಮ್ಮಲ್ಲಿ ನಾವು ಒಳಗಡೆಯಿಂದ ನೋಡಬೇಕು. ಹಾಗೆ ಹೊರಗಡೆ ದೇವರಿದ್ದಾರೆ. ಎಲ್ಲರ ವಸ್ತುಗಳ ಹಿಂದೆ ಇರುವಂಥದ್ದು ಪರಮಾತ್ಮನೇ. ಪರಮಾತ್ಮನ ಇಲ್ಲದ ಜಾಗ ಯಾವುದೂ ಇಲ್ಲ. ಒಳಗೂ ಹೊರಗೂ ತುಂಬಿ ಹುಡುಕಾಡುತ್ತಿರುವಂಥ ಪರಮಾತ್ಮ ಈ ಬ್ರಹ್ಮಾಂಡದೊಳಗೆ ಸಂಪೂರ್ಣ ವ್ಯಾಪಿಸಿ ಬ್ರಹ್ಮಾಂಡದಿಂದಲೂ ಅತೀತವಾಗಿದ್ದಾನೆ. ಅದರಿಂದ ಸಮಸ್ತ ಮಾನವರ ಶರೀರವೇ ದೇವಾಲಯ. ಅದರಿಂದ ವೇದ ಉಪನಿಷತ್ತುಗಳಲ್ಲಿ ಸಮಸ್ತ ಮಾನವರನ್ನು ಋಷಿ ಮುನಿಗಳು ಯಾರು ಪಾಪಿಗಳಲ್ಲ, ಎಲ್ಲರೂ ಅಮೃತದ ಪುತ್ರರು, ದೇವರ ಮಕ್ಕಳು, ಎಲ್ಲರಿಗೆ ಪರಮಾತ್ಮನನ್ನು ಪಡೆದುಕೊಳ್ಳುವಂಥ ಮೋಕ್ಷವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಬ್ರಹ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಮೋಕ್ಷವನ್ನು ಪಡೆಯುವಂಥ ಅರ್ಹತೆ ಎಲ್ಲರಿಗೂ ಇದೆ. ಅದರಿಂದ ನಾವು ಯಾವುದೇ ಮನುಷ್ಯನನ್ನು ಅವನು ಪಾಪಿ, ಅವನು ಒಳ್ಳೆಯವನಲ್ಲ, ಅವನು ಕೆಟ್ಟವನು, ಈ ರೀತಿಯಲ್ಲಿ ನಾವು ಹೇಳಬಾರದು. ಎಲ್ಲರೊಳಗೆ ಪರಮಾತ್ಮನಿದ್ದಾನೆಲ್ಲ. ನಾವು ಅದನ್ನು ನೋಡಬೇಕು. ಹೊರಗೇನೂ ಪರಮಾತ್ಮನ ನೋಡಬೇಕು, ಒಳಗೆಯೂ ನಮ್ಮ ಆತ್ಮದಲ್ಲಿಯೂ ನಾವು ಪರಮಾತ್ಮನನ್ನು ನೋಡಬೇಕು. ಈ ರೀತಿಯಲ್ಲಿ ಸಮಸ್ತ ಮಾನವರ ಶರೀರ 11 ಭಾಗಿಲುಗಳಿರುವ ದೇವಾಲಯ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ. ನಮಸ್ತೆ. ಹಾಗಾದರೆ ಈಗ ಬೇರೆ ಮನುಷ್ಯರಿಗೆ ನಾವು ದೇವಸ್ಥಾನದಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ? ಹೌದು, ಪ್ರತಿಯೊಬ್ಬರಿಗೆ ನಾವು ಗೌರವ ಕೊಡಬೇಕು. ಆಧ್ಯಾತ್ಮದಲ್ಲಿ ಅವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಮೇಲು, ಇವನು ಕೀಳು, ಅವನು ಶುದ್ಧ, ಅವ ಅಶುದ್ಧ, ಇದು ಬರಬಾರದು. ಹಾಗೆಯೇ ನಮ್ಮಲ್ಲಿ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ ಮತ್ತು ಪ್ರಾಪಂಚಿಕವಾಗಿ ನಾವೀಗ ಮಾಡಿಕೊಂಡ ಧರ್ಮಗಳು, ಇದು ಯಾವುದು ಇಲ್ಲ. ಯಾರಾದರೂ ನಿಮ್ಮಲ್ಲಿ ನೀವು ಯಾವ ಜಾತಿ, ನೀವು ಯಾವ ಪಂಗಡ ಅಂತ ಕೇಳಿದರೆ ಅವರ ಅಜ್ಞಾನದಲ್ಲಿದ್ದಾರೆ, ಕತ್ತಲೆಯಿದ್ದಾರೆ, ಅವರಿಗೆ ಬೆಳಕಾಗಿಲ್ಲ ಅಂತ ಅರ್ಥ. ಮಾನವರಾದ ನಾವು ಎಲ್ಲರೂ ಒಂದೇ, ಮಾನವ ಜಾತಿ. ಅದರಲ್ಲಿ 2 ಶರೀರ, ಗಂಡು ಶರೀರ, ಹೆಣ್ಣು ಶರೀರ. ಆದರೆ ಒಳಗಿರುವ ಆತ್ಮ ಒಂದೇ. ಆತ್ಮದಲ್ಲಿ ಗಂಡು ಹೆಣ್ಣು ಇಲ್ಲ. ನಮ್ಮ ಜನ್ಮಾಂತರದ ಕರ್ಮಗನುಸಾರ ಶರೀರ ಅಷ್ಟೇ, ಗಂಡು ಶರೀರ, ಹೆಣ್ಣು ಶರೀರ. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗಬೇಕು. ಈ ಪಂಚತತ್ವಗಳನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗೆ ನಮ್ಮ ಕೆಲಸ, ಕರ್ತವ್ಯ, ಕರ್ಮಗಳನ್ನ ಮಾಡ್ತಾ ನಾವು ಮುಂದುವರಿತಾ ಹೋಗಬೇಕು. ಹಾಗೆ ನಾವೆಲ್ಲರೂ ಅಧ್ಯಯನವನ್ನು ಮಾಡಬೇಕು. ದೇವಸ್ಥಾನದ ಬಗ್ಗೆ ಎಂದು ತುಂಬ ಸರಳವಾಗಿ ಹೇಳಿಕೊಟ್ರು ನಮ್ಮ ಗುರುಗಳು. ನಾವು ನಮ್ಮಲ್ಲೇ ದೇವರನ್ನು ಕಂಡುಕೊಂಡ್ರೆ ಪ್ರಪಂಚದಲ್ಲಿ ಹುಡುಕಾಡೋ ಅಗತ್ಯನೇ ಇಲ್ಲ ಅಂತ ತುಂಬ ಸರಳವಾಗಿ ತಿಳಿಸ್ಕೊಟ್ರು.